ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೈಭವ್. ಇವತ್ತು ನಿಮ್ಮ ಬಳಿ ಒಂದು ಸ್ವಾರಸ್ಯಕರವಾದ ವಿಷಯವನ್ನು ಹಂಚ್ಕೋಬೇಕು ಅಂತ ಬಂದಿದ್ದೀನಿ. ಪುಷ್ಪಕ ವಿಮಾನ ಸಿನಿಮಾ ನೋಡದೇ ಇರೋ ಕನ್ನಡಿಗರೇ ಇಲ್ಲ ಅಂತ ಅನ್ಸುತ್ತೆ. 1987ರಲ್ಲಿ ಬಿಡುಗಡೆಯಾದ ಕಮಲ್ ಹಾಸನ್ ಅವರ ಅದ್ಭುತವಾದ ಅಭಿನಯವುಳ್ಳ ಸಿಂಗೀತಂ ಶ್ರೀನಿವಾಸ್ ರಾವ್ರವರ ನಿರ್ದೇಶನದಲ್ಲಿ ಕೇವಲ 35 ಲಕ್ಷದಲ್ಲಿ ತೆಗೆದಂಥ ಚಿತ್ರ 1 ಕೋಟಿ ರೂಪಾಯಿವರೆಗೂ ಕಲೆಕ್ಷನ್ ಮಾಡುತ್ತೆ. ಅದು ಮೂಕಿ ಚಿತ್ರವಾಗಿದ್ದರಿಂದ ಡಬ್ಬಿಂಗ್ ಇಲ್ಲದೆ ಇರುವ ಕಾರಣಕ್ಕೆ ಕನ್ನಡ, ತಮಿಳು, ತೆಲುಗು, ಹಿಂದಿ, ಮಲಯಾಳಂ, ಬಂಗಾಳಿ, ಒರಿಯಾ ಹೀಗೆ ಹಲವಾರು ಭಾಷೆಗಳಲ್ಲೂ ಕೂಡ ಅದನ್ನು ಬಿಡುಗಡೆ ಮಾಡಿ ಭರ್ಜರಿಯಾಗಿ ಯಶಸ್ಸು ಕಾಣುತ್ತೆ. ಬೆಂಗಳೂರು ನಗರದಲ್ಲೇ ಸುಮಾರು 35 ವಾರಗಳ ಕಾಲ ಅಂದರೆ 245 ದಿವಸ ಪ್ರದರ್ಶನ ಕಾಣುತ್ತೆ. ಯಾಕೆ ಈ ವಿಷಯ ಈ ಟೈಮಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪುಷ್ಪಕ ವಿಮಾನ ಎಂಬ ಕ್ಲಾಸಿಕ್ ಸಿನಿಮಾವನ್ನ ಮಾಡಬೇಕಾಗಿದ್ದು ಯಾರು ಗೊತ್ತೇ? ನಮ್ಮ ಕನ್ನಡದ ಮೇರು ನಟ ಅಣ್ಣವರು. ಡಾಕ್ಟರ್ ರಾಜ್ಕುಮಾರ್ ಅವರಿಗೋಸ್ಕರ ಬಂದಿರತಕ್ಕಂಥ ಈ ಪಾತ್ರವನ್ನ ಸಿಂಗೀತಂ ಶ್ರೀನಿವಾಸ್ ಅವರ ಹತ್ರ 1 ವಾರಗಳ ಕಾಲ ಸಮಯ ಕೇಳಿ ತದನಂತರ ಅವರಿಗೆ ಕಾಲ್ ಮಾಡಿ ತಿಳಿಸ್ತಾರೆ, ಇಲ್ಲ ನಿರ್ದೇಶಕರೇ, ಈ ಚಿತ್ರವನ್ನು ನಾನು ಮಾಡಿದ್ರೆ ಸೂಕ್ತ ಆಗೋಲ್ಲ, ಈ ಚಿತ್ರಕ್ಕೆ ಸರಿಯಾದ ವ್ಯಕ್ತಿ ಅಂತ ಹೇಳಿದ್ರೆ ಕಮಲ್ ಹಾಸನ್ ಅವರು ಅಂತ ಹೇಳ್ತಾರೆ. ಯಾಕೆ ಅಣ್ಣೂರಿಗೆ ಬಂದಂಥ ಪಾತ್ರವನ್ನು ಕಮಲ್ ಹಾಸನ್ ಅವರಿಗೆ ಕೊಟ್ಟು ಅಂತ ಹೇಳಿದ್ರೆ, ಆ ಚಿತ್ರ ಸಂಪೂರ್ಣವಾಗಿ ಮೂಕಿ ಚಿತ್ರವಾಗಿರುತ್ತೆ. ರಾಜ್ಕುಮಾರ್ ಅಭಿಮಾನಿಗಳು ಏನೇನು ಇಷ್ಟಪಡ್ತಾರೆ? ಅಣ್ಣವ್ರ ಸಿನಿಮಾದಲ್ಲಿರ್ತಕ್ಕಂಥ ರಂಜನೀಯ ಅಂಶಗಳು, ಅಂದರೆ ಒಂದು ಫೈಟ್ ಇರ್ಬೋದು, ಒಂದು ಮಾಸ್ ಇರ್ಬೋದು, ಅಥವಾ ಡೈಲಾಗ್ಸ್ ಇರ್ಬೋದು. ಡೈಲಾಗ್ಸ್ ಇಲ್ಲದೆ ಅಂತ ಪಾತ್ರವನ್ನ ಜನ ನೋಡೋದಿಲ್ಲ. ರಾಜ್ಕುಮಾರ್ಗೆ ಸಂಭಾಷಣೆ ಇಲ್ಲ ಅಂತ ಪಾತ್ರಗಳನ್ನ ಜನ ನೋಡೋದಕ್ಕೆ ಇಷ್ಟಪಡಲ್ಲ ಅಂತ ನಯವಾಗಿ ತಿರಸ್ಕರಿಸ್ತಾರೆ. ಹಾಗೇನೆ ಕಮಲ್ ಹಾಸನ್ ಅವ್ರಿಗೂ ಕೂಡ ಫೋನ್ ಮಾಡಿ, ಇಂಥ ಒಂದು ತುಂಬ ಅತ್ಯುತ್ತಮವಾದ ಒಂದು ಕತೆ ಇದೆ, ಆ ಕತೆಗೆ ನೀವೇ ಸೂಕ್ತ, ಆ ಪಾತ್ರ ನೀವೇ ಮಾಡಿ ಅಂತ ಹೇಳ್ತಾರೆ. ಆಗ ಕಮಲ್ ಹಾಸನ್ ಅವರು, ನೀವು ಆಯ್ಕೆ ಮಾಡಿದಿರ ಅಂದಮೇಲೆ ಆ ಸಿನಿಮಾ ಚೆನ್ನಾಗಿರುತ್ತೆ, ಖಂಡಿತ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ತದನಂತರ ಬೆಂಗಳೂರಿನಲ್ಲೇ ಶೂಟಿಂಗ್ ಆಗುತ್ತೆ. ನಂತರ ನಡೆದಿದ್ದ ಇತಿಹಾಸ. ಇವತ್ತಿಗೂ ನಮ್ಮ ದೇಶದ ಅತ್ಯುತ್ತಮ ಕ್ಲಾಸಿಕ್ ಚಿತ್ರಗಳಲ್ಲಿ ಪುಷ್ಪಕ ವಿಮಾನ ಕೂಡ ಒಂದು. ಇಂಥ ಪುಷ್ಪಕ ವಿಮಾನ ಕತೆ ಒಂದು ಕಡೆ ಆದರೆ, ಇನ್ನು ರಾಜ್ಕುಮಾರ್ ಮಾಡಬೇಕಾದಂಥ ಪಾತ್ರಗಳು ಬೇರೆಯವ್ರ ಪಾಲಾದವು. ಅದಕ್ಕೆ ಉದಾಹರಣೆ ಯಾವ್ದು ಗೊತ್ತೇ? ಬಂಧನ ಸಿನಿಮಾ ರಾಜ್ಕುಮಾರ್ ಅವರಿಗೋಸ್ಕರ ಮಾಡಬೇಕಾಗಿತ್ತು. ಆದರೆ ಅದರಲ್ಲಿ ಪ್ರೇಮ ವೈಫಲ್ಯದಿಂದ ವಿಫಲನಾಗಿ ಹೋಗ್ತಕ್ಕಂಥ ಪಾತ್ರ. ಹಾಗಾಗಿ ಪ್ರೇಮ ವೈಫಲ್ಯದ ಪಾತ್ರಗಳನ್ನು ಜನ ನನ್ನ ನೋಡೋಕೆ ಇಷ್ಟಪಡಲ್ಲ ಅಂತ ಹೇಳ್ಬಿಟ್ಟು ಅದನ್ನು ವಿಷ್ಣುವರ್ಧನ್ ಸರ್ ಕೈಯಲ್ಲಿ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ರೆಫರ್ ಮಾಡ್ತಾರೆ. ಅದೇ ರೀತಿಗೆ ಹಂತ ಸಿನಿಮಾನು ಕೂಡ ರಾಜ್ಕುಮಾರ್ ಅವ್ರು ಮಾಡಬೇಕಾಗಿತ್ತು. ಆದರೆ ರಾಜಕೀಯ ಹಿನ್ನೆಲೆ ಉಳ್ಳ ಕತೆ ಆದ್ರಿಂದ ಅದನ್ನು ಅಂಬರೀಷ್ ಕೈಯಲ್ಲಿ ಮಾಡಿಸೋದಕ್ಕೆ ರೆಫರ್ ಮಾಡ್ತಾರೆ. ಹೀಗೆ ಬಯಲುದಾರಿ ಇರಬಹುದು, ಕರುಣಾಮಯಿ ಇರಬಹುದು, ಇನ್ನೂ ಅನೇಕ ಚಿತ್ರಗಳು. ಆದರೆ ರಾಜ್ಕುಮಾರ್ ಅವರು ಬೇಡ, ಈ ಪಾತ್ರ ಇಂಥವರಿಗೆ ಸೂಕ್ತವಾಗುತ್ತೆ ಅಂತ ಹೇಳಿ ತೆಗೆದಂಥ ಚಿತ್ರಗಳು ಭರ್ಜರಿ ಯಶಸ್ಸು ಕಂಡಿವೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಬೇಕಾಗಿಲ್ಲ.